ಮತ್ತು ಯುವ ನಿಧಿ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದು. ನಾವು ಅಧಿಕಾರಕ್ಕೆ ಬಂದದ್ದು ಮೇ 20ನೇ ತಾರೀಕು. ನೇರವಾಗಿ ಪ್ರಮಾಣ ವಚನ ತಗೊಂಡ ಮೇಲೆ ನಾನು ಕ್ಯಾಬಿನೆಟ್ ಹೋಗಿ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ ಶಕ್ತಿ ಯೋಜನೆಯನ್ನು ಜಾರಿ ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಅಷ್ಟು ಜೊತೆಗೆ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಒಂದೇ ವರ್ಷದಲ್ಲಿ ಮಾಡಬೇಕು ಅಂತಕ್ಕಂಥ ಕೆಲಸವನ್ನು ತೀರ್ಮಾನವನ್ನು ಮಾಡಿದ್ರು. ಜೂನ್ ತಿಂಗಳಲ್ಲಿ ಶಕ್ತಿ ಯೋಜನೆ, ಜುಲೈ ತಿಂಗಳಲ್ಲಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಯೋಜನೆ, ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹಲಕ್ಷ್ಮಿ, ಅನ್ನಭಾಗ್ಯ ಯೋಜನೆ ಜುಲೈನಲ್ಲೇ ಮಾಡಿದ್ರು. ಮತ್ತೆ ವಿವೇಕಾನಂದರವರ ಜನ್ಮದಿನ, ಆ ಜನ್ಮದಿನದಂದೇ ಶಿವಮೊಗ್ಗದಲ್ಲಿ ನಾವು ಈ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದರಿಂದ ನಾವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋದು ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಮಹಿಳೆಯರು ಕೂತಿದ್ದಾರೆ. ಶಕ್ತಿ ಯೋಜನೆಯನ್ನು ಮಾಡಿದ ಶಕ್ತಿ ಯೋಜನೆಯಲ್ಲಿ 7 ಕೋಟಿ, ಈ ರಾಜ್ಯದ ಜನಸಂಖ್ಯೆ 7 ಕೋಟಿ, ಅದರಲ್ಲಿ 50% ಇರ್ತಕ್ಕಂಥ ಮಹಿಳೆಯರು 3.5 ಕೋಟಿ. ಎಲ್ಲ ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ನಲ್ಲಿ ತಿರುಗಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಎಷ್ಟು ಸಾರಿ ಹೋಗ್ಬೋದು, ಎಷ್ಟು ಸಾರಿ ಬರ್ಬೋದು. ಸುಮಾರು 700 ಕೋಟಿ ಮಹಿಳೆಯರು ಇವತ್ತಿನವರೆಗೆ ಪ್ರಯಾಣ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಏನ್ರಮ್ಮ 700 ಕೋಟಿ ಮಹಿಳೆಯರು ಇವತ್ತಿನವರೆಗೆ ಪ್ರಯಾಣ ಮಾಡಿದ್ದಾರೆ. ಆಮೇಲೆ 1,26,00,000 ಮಹಿಳೆಯರಿಗೆ ಮಹಿಳಾ ಯಜಮಾನಿಗೆ ಒಂದು ತಿಂಗಳಿಗೆ 2,000 ರೂಪಾಯಿಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ. ಕೊಡ್ತಾ ಇದೀವ ಇಲ್ಲ? 2,000 ರೂಪಾಯಿ, 1,26,00,000 ಜನರಿಗೆ ತಿಂಗಳಿಗೆ 2,000 ರೂಪಾಯಿ. ಗೃಹ ಜ್ಯೋತಿ 200 ಯೂನಿಟ್ವರೆಗೆ ಫ್ರೀ ಕರೆಂಟ್. ಯಾರು ಕೂಡ ಕರೆಂಟ್ ಬಿಡಿಸಬೇಕಾಗಿಲ್ಲ. ಕಟ್ತಾ ಇದ್ದೀರಾ? ನೀನ್ ಕಟ್ತಾ ಇದೀಯಾ? ಕಟ್ತಾ ಇಲ್ಲ. ಮತ್ತೆ ಯಾವ ಪಾರ್ಟಿ ವೋಟ್ ಹಾಕ್ಬೇಕು ನೀನು? ನೀನ್ ಹಾಕ್ತೀಯಪ್ಪ, ಬೇರೆಯವ್ರಿಗೆ ಹೇಳ್ಬೇಕು. 200 ಯೂನಿಟ್ವರೆಗೆ ಫ್ರೀ. ಸುಮಾರು 100ಕ್ಕೆ 90 ಜನರು ಯಾರು ಕೂಡ ಕರೆಂಟ್ ಬಿಲ್ ಕಟ್ಟಾಗಿಲ್ಲ. ಅದ್ರ ಜೊತೆಗೆ ಅನ್ನಭಾಗ್ಯ ಕಾರ್ಯಕ್ರಮ, 5 kg ಅಕ್ಕಿಯನ್ನ ನಾನು ಹಿಂದೆ ಇದ್ದಾಗಲೇ ಫ್ರೀಯಾಗಿ ಕೊಡ್ತಾ ಇದ್ದೆ. ಅದನ್ನು ಮುಂದುವರಿಸತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು. ಈ ಫುಡ್ ಸೆಕ್ಯೂರಿಟಿ ಆಕ್ಟ್ ತಂದವರು ಯಾರು ಗೊತ್ತಾ ನಿಮ್ಗೆ? ಫುಡ್ ಸೆಕ್ಯೂರಿಟಿ ಆಕ್ಟ್ ತಕ್ಕಂಥವರು ಮನಮೋಹನ್ ಸಿಂಗ್ ರವರು, ನರೇಂದ್ರ ಮೋದಿ ಅವರಲ್ಲ. ಫುಡ್ ಸೆಕ್ಯೂರಿಟಿ ಆಕ್ಟ್ ತಗೊಂಡವರು ಇದನ್ನ ಮುಂದುವರಿಸಿದ್ರು ಅಷ್ಟೇ. ಆದ್ರೆ ಈ ಸಾರಿ ನಾನು ಅಧಿಕಾರಕ್ಕೆ ಬಂದ್ಮೇಲೆ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ಮೇಲೆ ಮತ್ತೆ 5 kg ಅಕ್ಕಿಯನ್ನ ಕೊಡ್ತೇನೆ ಅಂತೇಳಿ ನಾವು ಭರವಸೆಯನ್ನು ಕೊಟ್ಟಿದ್ದೋ. ಆದ್ರೆ ಅಕ್ಕಿ ಸಿಕ್ಕಲಿಲ್ಲ.
ಅಕ್ಕಿ ಸಿಕ್ಕದೇ ಇದ್ದರಿಂದ ಅದಕ್ಕೆ ತಗತಕ್ಕಂಥ ಹಣವನ್ನ ಎಲ್ಲರಿಗೂ ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಯಾರ್ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರೆಲ್ಲರಿಗೂ ಕೂಡ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು, ಅಲ್ಲ ಹಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದ್ರ ಜೊತೆಗೆ ಯಾರು ಗ್ರಾಜ್ಯುಯೇಟ್ಸ್ಗಳಿದ್ದಾರೆ, ಯಾರು ಡಿಪ್ಲೊಮಾ ಹೋಲ್ಡರ್ಸ್ ಇದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ಯುವ ನಿಧಿ ಕಾರ್ಯಕ್ರಮದಲ್ಲಿ ಭತ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದರಿಂದ ಈ 5 ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ್ದೀವಿ ಇಲ್ಲ